ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಇವರ ಹೆಸರು ಮಂಜುಳಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 34ರ ಒಂದು ಪ್ರಾಯ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ರಾತ್ರಿ ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಆ ಹೊತ್ತಿಗೆ ನನಗೆ ಸುಖ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ನನ್ನ ಪ್ರಸ್ತುತ ಸಮಸ್ಯೆ ಹೀಗಿದೆ. ಸಂಜೆ ಆದರೆ ಸಾಕು ಬಲಿಷ್ಠ ಊಟ ಹುಡುಕುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ ಬೇಕು ಅನ್ನಿಸಿದಾಗ ಆಲ್ಮೋಸ್ಟ್ ಚಾಟಿಂಗ್ ಮಾಡ್ತೀನಿ, ಇಲ್ಲ ವಿಡಿಯೋ ನೋಡ್ತೇನೆ ಅಂತೇಳಿ ತಮ್ಮ ಒಂದು ಹ್ಯಾಬಿಟ್ಸ್ನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನೋಡೋದಾದರೆ ಕಪ್ಪು ಗೂಟ ಹಾಕಿಕೊಳ್ಳುವ ಒಂದು ಬಯಕೆ ಆಗ್ತಿದೆ. ಯಾರ್ದಾದ್ರೂ ಕಪ್ಪು ಗೂಟ ಹೊಂದಿದ್ರೆ ಖಂಡಿತವಾಗ್ಲೂ ನೀವು ಒಂದು ಫೋಟೋ ಕಳಿಸ್ಬೋದು. ಆದರೆ ನನಗೆ ಅದು ಇಷ್ಟ ಏನಾದರೂ ಆದರೆ ಖಂಡಿತವಾಗ್ಲೂ ನಾನೇ ನಿಮಗೆ ಕರೆ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2019ರ ಒಂದು ಮಾಡೆಲ್ ಒಂದು ಸೆಕೆಂಡ್ಸ್ ಕಾರ್ ಕೂಡ ಕಾರ್ವಾಲೆ ಕಡೆಯಿಂದ ಒಂದು ರೆಫರೆನ್ಸ್ ಕೂಡ ಸಿಕ್ಕಿದೆ. ಸೊ ಇದು ನೋಡಿ, ಸ್ಕೋಡಾ ಆಕ್ಟಿವಾ ಅಂತೇಳಿ 1.8 TSI ಅಂತೇಳಿ. ಸೊ ಸ್ಟೈಲ್ ಒಂದು +80 ಅಂತೇಳಿ ಈ ಒಂದು ಕಾರ್ನ ಒಂದು ಮಾಡೆಲ್ ಕೂಡ ಆಗಿದೆ. ಸೊ ಕಾರ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಯಾರಾದರೂ ಒಂದು ಕಾರ್ ಪರ್ಚೇಸ್ ಪ್ಲ್ಯಾನಿಂಗಲ್ಲಿ ಏನಾದರೂ ಇದ್ದರೆ carwale.com.ಗೆ ಹೋಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸ್ನೇಹಿತರು ನೋಡಿ, ರಾತ್ರಿಯ ಒಂದು ಸಮಯ ಆದರೆ ತೂತು ಹೀಗಾಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒಂದು ನೋಡಿ, ಇವಳ ಗಂಡ ATM ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದಾನೆ. ಹೋದರೆ 2 ದಿನಗಳು ಬರಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ನನಗೆ ಇಷ್ಟೊಂದು ಆಸ್ತಿ ಇದ್ದರೂ ಅವರಿಂದ ಚೂರು ನೆಮ್ಮದಿಯಾಗಿ ಸುಖ ಪಡೆಯಲು ಆಗ್ತಿಲ್ಲ. ಸೊ ಬೇಕು ಅಂದಾಗ ಮತ್ತೆ ಗಂಡ ಇಲ್ಲದಾಗ ಬರೀ ಬೆರಳು ಹಾಕ್ತಿದ್ದೆ. ಸೊ ಅದನ್ನು ಬಿಡಿಸಿ ಕೂಟ ಹಾಕುವಂಥ ಗಂಡು ಇದ್ದರೆ ಈ ಒಂದು ಜಾಗಕ್ಕೆ ಬನ್ನಿ ಅಂತೇಳಿ ತಮ್ಮ ವಿಳಾಸ ಸಮೇತ ಈ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನ್ನ ಬಳಿ ಇರುವಂಥ ಒಬ್ಬ ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕು. ಈ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಯಲ್ಲಿ ಜೀವನ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಜೋಡಿ ಕನಿಷ್ಠ ಅಂದರೂ ಕೂಡ ಒಂದು ರಾತ್ರಿ ಪೂರ್ತಿಯಾದರೂ ಇದ್ದು ಹೋಗಬೇಕು. ಜಸ್ಟ್ ಬಂದು 5 ನಿಮಿಷ ನಿಮ್ಮ ಒಂದು ಚಟ ತೀರಿಸ್ಕೊಂಡು ಹೋಗೋದಾದರೆ ಬೇಡ ಅಂತ ಹೇಳ್ಕೊಂಡಿದ್ದಾರೆ. ಮಾಡಲು ಶುರು ಮಾಡಿದರೆ ಸಾಕು ಅಂತ ಹತ್ತರು ಬಿಡದೆ 30 ನಿಮಿಷಗಳ ಕಾಲ ಚೆನ್ನಾಗಿ ಒಳ್ಳೆಯ ಒಂದು ಸುಖ ಕೊಡಬೇಕು. ನನ್ನ ಆಸೆಗಳ ಒಂದು ಪ್ರಕಾರ ಮಾಡಿದರೆ ನಾನು ನಿಮಗೆ ಹಣ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆದರೆ ನಮ್ಮ ಒಂದು ಸಂಬಂಧ ಮಾತ್ರ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಗುಪ್ತವಾಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಲಿ 2019ರ ಒಂದು ಮಾಡೆಲ್ ಏನು ಹೇಳಿದ್ರಲ್ಲ, ಇದು ಕಾರ್ ಸೆಲ್ಲಿಂಗಲ್ಲಿರೋದು ನ್ಯೂ ದಿಲ್ಲಿ ಪ್ಲೇಸಲ್ಲಿ. ಸೊ ಯಾರಿಗಾದರೂ ಖಂಡಿತವಾಗ್ಲೂ ಈ ಒಂದು ಕಾರ್ ಇಷ್ಟ ಆಗಿದ್ದರೆ carwale.com.ಗೆ ಹೋಗಿ ನೀವು ಭೇಟಿ ಕೂಡ ನೀಡಬಹುದು. ಸೊ ಕಾರ್ನ ಪ್ರೈಸ್ ಬಂದುಬಿಟ್ಟು ನಿಮಗೆ 17,50,000 ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ. ಸೊ ಹಾಗೆಯೇ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 2019 ಜನವರಿ, 51,991 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿದೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಮತ್ತು 7 ಗೇರ್ ಕೂಡ ಇದೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಬರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಹಾಗೆಯೇ ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ 2025 ತನಕ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲಿಕ್ಕೆ ಹೋದರೆ ರಿಜಿಸ್ಟ್ರೇಷನ್ ಟೈಪ್ ಕೂಡ ಆಲ್ಮೋಸ್ಟ್ ನಿಮಗೆ ಇಂಡಿವಿಜುವಲ್ ಕೂಡ ಮಾಡಿಸ್ಕೊಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಕಲರ್ ನೋಡಲಿಕ್ಕೆ ಹೋದರೆ ವೈಟ್ ಕಲರ್ ಕೂಡ ಆಗಿದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡಿದ್ದಾರೆ. ಮತ್ತು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಹೀಗಾಗಿರುತ್ತೆ. ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸೆಲ್ಲರ್ನ ಒಂದು ಕಾಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಕಂಡೀಷನ್ ಇದೆ. ಸರ್ಟಿಫೈಡ್ ಕಾರ್ ಆಗಿರುತ್ತೆ. ಲೆಸ್ ಡ್ರೈವನ್, ಅಂದರೆ ಯಾರೂ ಕೂಡ ಹೆಚ್ಚಾಗಿ ಇದನ್ನು ಡ್ರೈವಿಂಗ್ ಮಾಡಲಿಕ್ಕೆ ಕೊಟ್ಟಿಲ್ಲ. ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಕೂಡ ಆಗಿರುತ್ತೆ. ಮತ್ತು ಒರಿಜಿನಲ್ ಪೇಂಟ್ ಕೂಡ ಇದೆ. ಮತ್ತು ಸಿಂಗಲ್ ಓನರ್ ಮತ್ತು ಅಲ್ಲೋ ವೀಲ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಫೈನಾನ್ಸ್ ಕೂಡ ಏನಾದರೂ EMI ಮೇಲ್ ಮಾಡ್ಕೊತೀರಂದ್ರೂ ಅವೈಲಬಲ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರೇರ್ ವ್ಯೂ ಕ್ಯಾಮ್ರಾ ಇದೆ. ಮತ್ತು ರೋಡ್ ಸೈಡ್ ಅಸಿಸ್ಟೆಂಟ್ ಇದೆ. ಮತ್ತು ಅದು ಕೂಡ ಅವೈಲಬಲ್ ಇದೆ. ಮತ್ತು ಸರ್ವಿಸ್ ಹಿಸ್ಟ್ರಿ ಆಯಿತು, ಟೆಕ್ಸ್ಟ್ ಡ್ರೈವ್ ಮತ್ತು ವಾರಂಟಿ ಕೂಡ ಅವೈಲಬಲ್ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸ್ನೇಹಿತರೆ ಇವರ ಒಂದು ಪ್ರೊಫೈಲ್ನ ಮಾಹಿತಿ. ಅದಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.